ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, बोलो डॉक्टर बाबा साहब अंबेडकर गे, संविधान शिल्पिगे, संविधान शिल्पिगे, कर्नाटक दलित संघर्ष समितिगे, कर्नाटक दलित संघर्ष समितिगे. ಸ್ನೇಹಿತರೆ, ನನ್ನ ಹೃದಯದ ಕುಚ್ಚುಕು ಗೆಳೆಯ ಟೈ ರಂಗನಾಥ್ ಅವರಿಗೆ 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ಶಿರಾ ತಾಲೂಕು, ಶಿರಾ ಟೌನ್, ಶಿವಾಜಿನಗರದ ನಮ್ಮ ಅಂಬೇಡ್ಕರ್ ಸಂಘದ ಹೆಣ್ಮಕ್ಳು ಮತ್ತೆ ನಮ್ಮ ಏರಿಯಾದ ಎಲ್ಲ ಹೆಣ್ಮಕ್ಳು, ಗಂಡು ಮಕ್ಳು ಮತ್ತೆ ನಮ್ಮ ನಗರ ನಿವಾಸಿಗಳು ಎಲ್ಲರೂ ಸೇರಿ ಅದ್ರ ಜೊತೆಗೆ ವೈಕೆ ತಿಪ್ಪೇಸ್ವಾಮಿ ರಂಜಲಗೆರೆ, ಅದ್ರ ಜೊತೆಗೆ ಕರ್ರಾಮನಹಳ್ಳಿ ಭೂತೇಶು, ಮತ್ತೆ ನಮ್ಮ ಬಸವನಹಳ್ಳಿ ರಂಜಿತ್, ಮತ್ತೆ ನಮ್ಮ ಇವರು ಹೆಸರು ಮರ್ತೋಗ್ಬಿಡ್ತು, ಮೂರ್ತಿ, ಕಂಪ್ಯೂಟರ್ ಮೂರ್ತಿ, ನಮ್ಮ ಕುಮಾರಿ, ನಮ್ಮ ಚರಣ್ ಕುಮಾರ್, ಭೂತೇಶ್, ಮತ್ತೆ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಶಿವಾಜಿನಗರದ ಸಿದ್ದಮ್ಮ, ಮಾರಕ್ಕ, ಭಾಗ್ಯಮ್ಮನವರು ಎಲ್ಲ ನಮ್ಮ ಸ್ನೇಹಿತರು, ಅವರೆಲ್ಲ ಹೆಸರು ಹೇಳ್ತಾ ಹೋದ್ರೆ ಜಾಸ್ತಿ ಟೈಮ್ ಆಗುತ್ತೆ. ಈಗ ನಮ್ಮನ್ನೆಲ್ಲಾದ್ರೂ ಹೋದ್ರೆ, ನಾವು ಆಫೀಸ್ಗೆ ಹೋದ್ರೆ ಆ ತಿಪ್ಪೇಸ್ವಾಮಿ ಮತ್ತೆ ರಂಗನಾಥ್ ಜೋಡೆತ್ಗಳು ಅಂತ ಕರೀತಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದನ ಈ ದಿನ ನಮ್ಮ ಶಿರಾ ತಾಲೂಕಿನಲ್ಲಿ ಹಲವಾರು ಭೂಮಿ ಸಮಸ್ಯೆಗಳಿರ್ಬೋದು, ದಲಿತರ ಸಮಸ್ಯೆ ಇರ್ಬೋದು, ಹೆಣ್ಮಕ್ಳ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಅದಕ್ಕೊಂದು ಪರಿಹಾರ ಹೇಳ್ತಕ್ಕಂತ ಒಂದು ಯಾವುದಾದ್ರು ಸಂಘಟನೆ ಇದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಮ್ಮ ನೇತೃತ್ವದ ಸುಮಾರು 15-20 ವರ್ಷಗಳಲ್ಲಿ ನಾವು ನಿವೇಶನ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ 99% ಆಗ್ಲಿಲ್ಲ ಅಂದ್ರೂ ನಮ್ಮ ಕೈಲಾದಷ್ಟು ನಾವು ನಮ್ಮ ಜನರಿಗೆ ಎಲ್ಲಾ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಈಗ ಅತ್ಯಂತ ಆತ್ಮೀಯ ಸ್ನೇಹಿತರಾದಂತ ರಂಗನಾಥ್ ಅವರಿಗೆ ಈ ದಿನದ 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮೆಲ್ಲ ಶಿವಾಜಿನಗರದ ನಿವಾಸಿಗಳ ಪರವಾಗಿ ನಾನು ಅವರಿಗೆ ಹೇಳ್ತಾ ಇದ್ದೀನಿ. ಜೋರ ಚಪ್ಪಾಳೆ ಅವರಿಗೆಲ್ಲ. ನಮ್ಮ ತುಮಕೂರು ಜಿಲ್ಲೆಯ ಇಡೀ ಜಿಲ್ಲೆಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಆಯ್ಕೆ ಆಗಿದ್ದಾರೆ. ಆ ಒಂದು ಅಭಿನಂದನೆ ಸಮಾರಂಭ ಮತ್ತು ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅನ್ನ ಈ ದಿನ ಶಿವಾಜಿನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅವ್ರಿಗೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ, ಇಡೀ ಜನರ ಸಮುದಾಯದ ಆಶೀರ್ವಾದ ಅವರಿಗೆ ಇರ್ಲಿ ಅಂತ ಕೇಳ್ಕೊಂತ ಈಗ ನಮ್ಮೊಂದಿಗೆ ನಮ್ಮ ವೈಕೆ ತಿಪ್ಪೇಸ್ವಾಮಿ ಅವರು ನಾಯಕರು, ವೈಕೆ ತಿಪ್ಪೇಸ್ವಾಮಿ ನಾಯಕ ಎಂಜಲಿಗೆರೆ ಲೀಡರು, ನಾಯಕರು, ರಾಜಕೀಯ ನಾಯಕರು ಬಂದಿದ್ದಾರೆ. ಅವ್ರಿಗೆ ಶುಭಾಶಯ ಕೊಡ್ಲಿಕ್ಕೆ ಅವ್ರ ಜೊತೆಗೆ ಭೂತೇಶ್ ಬಂದಿದ್ದಾರೆ, ಕರ್ರಾಮನಹಳ್ಳಿ ಎಲ್ಲ ಸ್ನೇಹಿತರು. ದಲಿತ ಸಂಘರ್ಷ ಸಮಿತಿಯ ತಾಲೂಕ್ ಸಂಚಾಲಕರಾಗಿ ನಿರಂತರವಾಗಿ ನಡೆಯುವಂತಹ ದೌರ್ಜನ್ಯ ಆಗ್ಬೋದು, ಅನ್ಯಾಯ ಆಗ್ಬೋದು, ಅಸಮಾನತೆ ಆಗ್ಬೋದು, ಅದು ದಲಿತರಿಗೆ ಅಲ್ಲ, ಜನಸಾಮಾನ್ಯರಿಗೂ ಕೂಡ, ಬೇರೆ ಎಲ್ಲರಿಗೂ ಕೂಡ ಆಗುವಂಥ ಅನ್ಯಾಯಗಳನ್ನು, ಅಕ್ರಮ ಮತ್ತು ದೌರ್ಜನ್ಯಗಳ ವಿರುದ್ಧ ಸದಾ ಧ್ವನಿ ಎತ್ತಿ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ವ್ಯಕ್ತಿಯಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಖುಷಿ ಪಡ್ತೀನಿ. ಇವರ ಒಂದು ಸೇವೆ ಮತ್ತು ನಮ್ಮ ತಾಲೂಕಿಗೆ ಮಾತ್ರ ಸೀಮಿತವಾಗಿತ್ತು. ಈಗ ತಮ್ಮ ಸೇವೆಯನ್ನು ಜಿಲ್ಲಾ ಸಂಚಾಲಕರಾಗಿ ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸಿಕೊಂಡಿದ್ದಾರೆ. ಅವರು ಇಡೀ ಜಿಲ್ಲಾದ್ಯಂತ ಇವತ್ತು ಸಂಘಟನೆಗಳು ಎಲ್ಲ ಒಂದು ಕಡೆನೆ ಸೊರಗುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ದಾಸಂಸದ ಜಿಲ್ಲಾ ಸಂಚಾಲಕರಾಗಿ ಆಯ್ಕೆ ಆಗಿರ್ತಕ್ಕಂಥ ರಂಗನಾಥಣ್ಣವರು ಈ ಜಿಲ್ಲೆಯ ಇದರೊಳಗಡೆ ನಡೆಯುವಂಥ ಎಲ್ಲ ಅನ್ಯಾಯ ಆಗ್ಬೋದು, ಅಕ್ರಮ ಆಗ್ಬೋದು, ಅನಾಚಾರಗಳಾಗ್ಬಾರ್ದು, ಆಮೇಲೆ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯದ ವಿರುದ್ಧವಾಗಿ ಧ್ವನಿ ಎತ್ತಿ ಅದರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ 49 ವರ್ಷಗಳನ್ನ ಪೂರೈಸಿ ಅರ್ಧ ಶತಕಕ್ಕೆ ತಲುಪ್ತಾ ಇದ್ದಾರೆ. ಇನ್ನೂ ಒಂದು ಅರ್ಧ ಶತಕ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಸದೃಢವಾಗಿದ್ದು ಜನಸಾಮಾನ್ಯರಿಗೆ, ದಲಿತರಿಗೆ ಮತ್ತೆ ಎಲ್ಲರಿಗೂ ಕೂಡ ಸಮಾಜದ ಎಲ್ಲಾ ಜನರಿಗೂ ಕೂಡ ಒಂದು ದಲಿತ ಸಂಘರ್ಷ ಸಮಿತಿಯ ಮುಖೇನ ನ್ಯಾಯವನ್ನು ಒದಗಿಸಬೇಕು ಅಂತ ನಾನು ಎಲ್ಲರ ಪರವಾಗಿ ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದಂತಹ ಶಿವಾಜಿನಗರದ ಎಲ್ಲ ಬಂಧುಗಳಿಗೆ ಮತ್ತೆ ಎಂಜಲ್ಗೆರೆ ಮತ್ತು ಕರ್ರಾಮನಹಳ್ಳಿ ಮತ್ತು ಬಸವನಹಳ್ಳಿ ಇಲ್ಲಿಂದ ಬಂದು ಈ ಒಂದು ಹುಟ್ಟುಹಬ್ಬದ ಶುಭಾಶಯನ ಕೋರ್ಬೇಕು ಅಂತೇಳಿ ಸುಮಾರು 35-40 ಕಿಲೋಮೀಟರಿಂದ ಕ್ರಮಿಸಿ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥ ವೈಕೆ ತಿಪ್ಪೇಸ್ವಾಮಿ, ಭೂತೇಶು ಮತ್ತು ತಿಪ್ಪೇಸ್ವಾಮಿ ಮತ್ತು ಭಾಗ್ಯಮ್ಮ, ಶಿವಾಜಿನಗರದ ಭಾಗ್ಯಮ್ಮ, ಇವ್ರಿಗೆಲ್ಲ ನಾನು ಭೀಮಾ ಅಭಿನಂದನೆಗಳು ಸಲ್ಲಿಸ್ತೀನಿ ಬಂಧುಗಳೇ. ಯಾಕಪ್ಪ ಅಂದರೆ ಇಂಥ ಹುಟ್ಟುಹಬ್ಬಗಳು ಇವೆಲ್ಲ ಸಾಮಾನ್ಯ ಎಲ್ಲ ಕಡೆ ನಡೆದಾವೆ, ಆದರೆ ಇದು ಅರ್ಥಗರ್ಭಿತವಾದ ಹುಟ್ಟುಹಬ್ಬ. ಇಲ್ಲಿ ನಮ್ಮ ಏನು ಶಿವಾಜಿನಗರ ಇದೆ, ಈ ಶಿವಾಜಿನಗರಕ್ಕೆ ಸೈಟ್ ಬೇಕು ಮತ್ತು ಪ್ಲೇ ಓವರ್ ಬೇಕು ಅಂತೇಳಿ ನಾವು ತಿಪ್ಪೇಸ್ವಾಮಿ ಅವರು ಇಲ್ಲೆಲ್ಲ ಸುಮಾರು ಜನ ಸೇರ್ಕೊಂಡು ಒಂದು ಹೋರಾಟ ಮಾಡಿದ್ರಿಂದ ಆ ಪ್ಲೇ ಓವರ್ ಅರ್ಧಂಬರ್ಧ ಮಾಡಿಸಿದ್ದಾರೆ. ಅದು ಮುಂದಿನ ಜವಾಬ್ದಾರಿ ನಮ್ಮೆಲ್ಲರಿಗೂ. ಏನು ಹೆಣ್ಮಕ್ಳಿದ್ದಾರೆ ಇವತ್ತು ಓಡಾಡೋಕ್ಕೆ, ಸಾಯಂಕಾಲ ಟೈಮ್ ಭಾಳ ಕತ್ಲು ಓಡೋಕ್ಕಾಗುತ್ತೆ. 2-3 ಆಕ್ಸಿಡೆಂಟ್ ಆಗಿದ್ದಾವೆ. ನಾವು ಹಲವಾರು ಮೀಟಿಂಗಲ್ಲಿ ಹೇಳ್ತಾ ಇದ್ದೀವಿ, ಅದನ್ನು ಸರಿಪಡಿಸ್ತಾ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ಒಂದು ಹೋರಾಟವನ್ನು ರೂಪಿಸ್ತೀವಿ. ನೀವೆಲ್ಲ ಶಿವಾಜಿನಗರದ ಬಂಧುಗಳಿದ್ದೀರಿ, ನೀವೆಲ್ಲ ಭಾಗವಹಿಸಬೇಕು. ಯಾಕಪ್ಪ ಅಂದರೆ ಯಾವ ರಾಜಕಾರಣಿಗಳು ಇದು ಕಣ್ಣಿಗೆ ಬೀಳ್ತಾ ಇಲ್ಲ. ಇಲ್ಲಿ ದಿನ ಆಕ್ಸಿಡೆಂಟ್ ಆಗ್ತದೆ, ದಿನ ತೊಂದರೆ ಆಗ್ತದೆ, ಹೆಣ್ಮಕ್ಳು ನೈಟ್ ಟೈಮ್ ಓಡೋಕೆ ತೊಂದರೆ ಆಗ್ತಿದೆ.
ಆಮೇಲೆ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗಿ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಇದು ನಮ್ಮ ಒಂದು ಹೋರಾಟ. ನಾವು ತಿಪ್ಪೇಸ್ವಾಮಿ ಅವರು ಅಲ್ಲಿಗಾಗಲೇ 3-4 ಮೀಟಿಂಗಲ್ಲಿ DC ಮೀಟಿಂಗಲ್ಲಿ ಮಾತಾಡಿದ್ವಿ ವಿಚಾರ, ಸರ್ ಇದು ತೊಂದರೆ ಆಗ್ತಿದೆ ಅಂತೇಳಿ. ಆದರೂ ಯಾರು ಸಮೇತ ಇದ್ರವರೆಗೂ ಬಗೆಹರಿಸಿಲ್ಲ. ಹೋರಾಟ ಅನಿವಾರ್ಯ. ಅದಕ್ಕೋಸ್ಕರ ಆಗಲೇ ನಮ್ಮ ಸ್ನೇಹಿತರು ಹೇಳಿದ್ರು ಸ್ವಾಭಿಮಾನ ಅಂತೇಳಿ. ಇಲ್ಲಿ ಗೆದ್ದಿರೋದು, ಇಂಡಿಯಾದಲ್ಲಿ ಗೆದ್ದಿರೋದು ಸ್ವಾಭಿಮಾನನೇ ಹೆಚ್ಚು ಗೆದ್ದಿರೋದು, ಸ್ವಾರ್ಥ ಎಂದು ಗೆದ್ದಿಲ್ಲ. ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಆಗಿರ್ಬೋದು, ಗಾಂಧೀಜಿಯವರ ಹೋರಾಟ ಆಗಿರ್ಬೋದು, ಇನ್ನು ಹಲವಾರು ಹೋರಾಟಗಳು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೋರಾಟ ಆಗಿರ್ಬೋದು, ಇವೆಲ್ಲ ಸ್ವಾಭಿಮಾನದ ಹೋರಾಟಗಳು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 70-80ರ ದಶಕದಲ್ಲಿ ಹುಟ್ಟಾಕ್ದಂಥ ಸ್ವಾಭಿಮಾನದ ಹೋರಾಟ, ಆ ಹೋರಾಟದ ಕಿಚ್ಚು ಅವೇನು ಬೇಕಾದ್ರೂ ಪಡ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ ಏನು ಈ ನೆಲದಲ್ಲಿ ಹೋರಾಟದ ಅಣತೆಯನ್ನು ಹೆಚ್ಚಿದ್ದಾರೆ. ಅಣತೆಯನ್ನು ಕಾಪಾಡೋದು ನಮ್ದೆಲ್ಲ ಜವಾಬ್ದಾರಿ ಅಂತ ಹೇಳ್ತಾ ಏನು ಇವತ್ತು ಹುಟ್ಟುಹಬ್ಬ ಆಚರಿಸಿದಂಥ ಎಲ್ಲ ನನ್ನ ಗೆಳೆಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಸಲ್ಲಿಸಲಿ ಬಂಧುಗಳೇ. ತಿಂಗಳಲ್ಲಿ 2-5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5-10 ನಿಮಿಷ ಕುದಿಸ್ಬೇಕು. ಆದರೆ 5-10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.